ಸುದ್ದಿ, ಮೊದಲ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಒಂದು ಕಡೆ ರಾಜಕೀಯ ಸುದ್ದಿಗಳು ಸದ್ದು ಮಾಡ್ತಾ ಇದೆ, ಅದರ ನಡುವೆ ನೆನೆ ರಾಮನವಮಿಯ ಸಂಭ್ರಮ ಇತ್ತು ಎಲ್ಲೆಡೆ. ಆದ್ರೆ ಬೆಂಗಳೂರಿನಲ್ಲಿ ಒಂದು ಪ್ರಕರಣ ನಡೆದಿದೆ. ಬೆಂಗಳೂರಿನಲ್ಲಿ ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕಾಗಿ ಒಂದು ಗಲಾಟೆ ನಡೆದಿದೆ, ಹಲ್ಲೆ ನಡೆದಿದೆ. 4 ಆರೋಪಿಗಳನ್ನ ವಿದ್ಯಾರಣ್ಯಪುರ ಪೊಲೀಸರು ಬಂಧಿಸಿದ್ದಾರೆ. ಹಲ್ಲೆ ನಡೆಸಿದಂತ 4 ಆರೋಪಿಗಳನ್ನ, ಅದರಲ್ಲಿ 2 ಅಪ್ರಾಪ್ತರು ಇದ್ದಾರೆ. 2 ಅಪ್ರಾಪ್ತರು ಸೇರಿದಂತೆ ಒಟ್ಟು 4ರನ್ನ ಅರೆಸ್ಟ್ ಮಾಡಲಾಗಿದೆ. A1 ಆರೋಪಿ ಫಮಾನ್, A2 ಆರೋಪಿ ಸಮೀರ್ ಹಾಗೂ 2 ಅಪ್ರಾಪ್ತರು ಪೊಲೀಸರ ವಶದಲ್ಲಿದ್ದಾರೆ. ಈಗ ವಿದ್ಯಾರಣ್ಯಪುರ ಠಾಣೆಯ ಪೊಲೀಸರು ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಸಿಸಿಟಿವಿ ದೃಶ್ಯಾವಳಿಗಳನ್ನ ಕೂಡ ಪರಿಶೀಲನೆ ನಡೆಸಲಾಗಿತ್ತು. ವಿಡಿಯೋದಲ್ಲಿರೋ ಒಬ್ಬ ಹಲ್ಲೆ ಮಾಡಿದ್ದ, 2 ಬಂಧನ ಆಗಿದೆ, 2 ಅಪ್ರಾಪ್ತರು ಇದ್ದಾರೆ. ವಿದ್ಯಾರಣ್ಯಪುರದ ಚಿಕ್ಕಬೆಟ್ಟಹಳ್ಳಿ ಮಸೀದಿ ಬಳಿ ಈ ಘಟನೆ ನಡೆದಿದೆ. ರಾಮನವಮಿ ಮುಗಿಸಿ ಹೋಗ್ತಾ ಇದ್ದಂತಹ ಯುವಕರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ದೃಶ್ಯವನ್ನ ಕೂಡ ನೋಡ್ತಾ ಇದ್ದೀವಿ. ನಮ್ಮಪ್ಪ ನಾವೇನ ಮಾಡ್ಕೊಂತೀರಿ? ನಿಮ್ಮ ಹಬ್ಬಕ್ಕೆ ಬರ್ತೀರಾ? ನಾವು ನಿಮ್ಮ ಹಬ್ಬಕ್ಕೆ ಬರ್ತೀರಾ? ನಾವು ನಿಮ್ಮ ಹಬ್ಬಕ್ಕೆ ಬರ್ತೀರಾ? ನಿಮ್ಮ ಹಬ್ಬಕ್ಕೆ ಬರ್ತೀರಾ? ನಾವು ಏನು ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಶ್ರೀರಾಮ್ ಹೇಳ್ಬೇಕಾ? ಕೊಡ್ರಿ ಜೈ ಗುರು, ಜೈ ಶ್ರೀರಾಮ್. ನೋ ಯಾಕೆ ಜೈ ಶ್ರೀರಾಮ್ ಓನ್ಲಿ ಅಲ್ಲ. ಏನಕ್ಕೆ 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 ಯಾವಾಗ ಹೇಳಿದ್ರಿ? ನಮ್ಮಪ್ಪ ನಾವೇನ ಮಾಡ್ಕೊಂತೀರಿ? ನಿಮ್ಮ ಹಬ್ಬಕ್ಕೆ ಬರ್ತೀರಾ? ನಾವು ನಿಮ್ಮ ಹಬ್ಬಕ್ಕೆ ಬರ್ತೀರಾ? ನಾವು ನಿಮ್ಮ ಹಬ್ಬಕ್ಕೆ ಬರ್ತೀರಾ? ನಿಮ್ಮ ಹಬ್ಬಕ್ಕೆ ಬರ್ತೀರಾ? ನಾವು ಏನು ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಶ್ರೀರಾಮ್ ಹೇಳ್ಬೇಕಾ? ಕೊಡ್ರಿ ಜೈ ಗುರು, ಜೈ ಶ್ರೀರಾಮ್. ನೋ ಯಾಕೆ ಜೈ ಶ್ರೀರಾಮ್ ಓನ್ಲಿ ಅಲ್ಲ. ಏನಕ್ಕೆ 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 ಶ್ರೀರಾಮನ್ನ ಫ್ಲ್ಯಾಗ್ ಕಾರ್ ಹಿಂದೆ ಅಂದರೆ ಲೈಕ್ ಹಿಂದೆ ಸೀಟಲ್ಲಿ ನಾನು ಹಿಡ್ಕೊಂಡಿದ್ದೆ ಸರ್. ಜಸ್ಟ್ ಹಿಡ್ಕೊಂಡು ಹೋಗ್ತಿದ್ರಿ. ಮೊನ್ನೆಯಿಂದ ಫುಲ್ ಇವತ್ತು ಇಡೀ ದಿನ ಸುತ್ತಾಡ್ಕೊಂಡು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ರಿ. ಅವರು ಸಡನ್ನಾಗೆ ಚಿಕ್ಕಬೆಟ್ಟಳ್ಳಿ ಬಸ್ ಸ್ಟಾಪ್ ಮುಂದೆ 2 ಮುಸ್ಲಿಮ್ಸ್ ಅವ್ರು ಬಂದರು. ಕ್ಯಾ ಬೋಲೆಗ ಜೈ ಶ್ರೀರಾಮ್ ನೈ ಅಲ್ಲಾ ಅಕ್ಬರ್ ಬೋಲೋ ಅಂದರು. ನಮ್ಮ ಫ್ರೆಂಡ್ ಅದಕ್ಕೆ ನಾವೆಂತಕ್ಕೆ ಅಲ್ಲಾ ಅಕ್ಬರ್ ಅನ್ಬೇಕು? ಇದು ನಮ್ಮ ಹಬ್ಬ, ನಿಮ್ಮ ತಂಟೆಗೆ ಹಂಗೆ ಬರ್ತೀವಿ, ನಿಮ್ಮ ಹಬ್ಬಕ್ಕೆ ತಂಟೆಗೆ ಹಂಗೆ ಬರ್ತೀವಿ, ಇದು ನಮ್ಮ ಹಬ್ಬ, ನಾವು ಏನಿದು ಅಂತ ಕೇಳಿದ್ದಕ್ಕೆ ಫ್ಲ್ಯಾಗ್ ಹೇಳಿದ್ರು ಹಿಂದೆ. ಸೊ ನಾನು ಎಂದಕ್ಕೆ ಫ್ಲ್ಯಾಗ್ ಎಳಿತಿದ್ದೀರಾ ಅಂದ್ಬಿಟ್ಟು ನಾನು ಪ್ರಶ್ನೆ ಮಾಡಿದ್ದಕ್ಕೆ ಅವ್ರು ಇನ್ನೂ ರೇಸ್ ಆದರು. ನಾವು ರೇಸ್ ಆಗಿ ಕಾರಿಂದ ಈಚೆ ಹೇಳಿದ್ರಿ. ಅವರು ಟೋಟಲ್ ನಮ್ಮದು 4 ಜನ ಅಕ್ಯೂಸ್ ಪರ್ಸನ್ಸ್ ಅರೆಸ್ಟ್ ಆಗಿದ್ದಾರೆ. ನಮ್ಮದು ಇಲ್ಲಿವರೆಗೆ ಇನ್ವೆಸ್ಟಿಗೇಷನ್ ಮಾಡಿರೋ ಪ್ರಕಾರ CCTV ಫುಟೇಜ್ಗಳನ್ನ ಒಬ್ಸರ್ವ್ ಮಾಡಿರೋ ಪ್ರಕಾರ ಈ ಕೃತ್ಯ ನಡೆದಿರೋದ್ರಲ್ಲಿ 4 ಜನ ಅಕ್ಯೂಸ್ಡ್ ಭಾಗಿಯಾಗಿದ್ದಾರೆ. 4 ಜನದ್ದು ಅರೆಸ್ಟ್ ಆಗಿದೆ. ಅದರಲ್ಲಿ 2 ಜನ ಮೇಜರ್ ಇದ್ದಾರೆ. ಮೇನ್ ಅಕ್ಯೂಸ್ ಬಂದುಬಿಟ್ಟು ಫರ್ಮಾನ್ ಅಂತ ಹೇಳಿಬಿಟ್ಟು, ಮತ್ತು ಇನ್ನೊಬ್ಬ ಸಮೀರ್ ಅಂತ ಹೇಳಿ, ಮತ್ತು ಇನ್ನೂ 2 ಜನ ಮೈನರ್ ಹುಡುಗರಿದ್ದಾರೆ. ಸೊ ಅವ್ರಿಗೆ ನಾವು ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸ್ತಾ ಇದ್ದೀವಿ. 2 ಜನ ಯಾರು ಮೇಜರ್ ಇದ್ದಾರೆ ಅವರು ನಾವು ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ತೀವಿ, ಮತ್ತು 2 ಜನ ಮೈನರ್ ಇರೋರಿಗೆ ನಾವು JJ ಬೋರ್ಡ್ಗೆ ಪ್ರೊಡ್ಯೂಸ್ ಮಾಡ್ತೀವಿ. ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ಇನ್ನೂ ಮುಂದುವರೆದಿದೆ. ಇದು ಬಿಟ್ಟು ಇನ್ಯಾರನೋ ಇದರಲ್ಲಿ ಭಾಗಿ ಇದ್ದಾರಾ ಅಂತ ಹೇಳ್ಬಿಟ್ಟು ನಾವು ಇನ್ನೂ ಕನ್ಫರ್ಮ್ ಮಾಡ್ತಾ ಇದ್ದೀವಿ. ಸರ್, ಸಡನ್ ಪ್ರೊವೊಕೇಶನ್ ಆಗಿ ಹೇಳಿದ್ರು ಅಥವಾ ಗಲಾಟೆ? ಗಾಂಜಾ ನಶೆಯಲ್ಲಿ ಹಾಗಾದ್ರೆ ಹಲ್ಲೆ ಮಾಡಿದ್ರ ಯುವಕರು? ಗಾಂಜಾ ನಶೆಯಲ್ಲಿ ಕಾರನ್ನ ಅಡ್ಡ ಹಾಕಿ ಗಲಾಟೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಗಾಂಜಾ ಸೇವನೆ ಬಗ್ಗೆ ಪೊಲೀಸರಿಂದ ಪರಿಶೀಲನೆ. ಆರೋಪಿಗಳ ಮೆಡಿಕಲ್ ಟೆಸ್ಟ್ ಮಾಡಿಸಲಿದ್ದಾರೆ ಪೊಲೀಸರು. ಉಳಿದ ಆರೋಪಿಗಳಿಗಾಗಿ ಹುಡುಕಾಟ ಮುಂದುವರೆಸಿದ್ದಾರೆ. A1 ಆರೋಪಿ ಫರ್ಮಾನ್, A2 ಸಮೀರ್ ಹಾಗೂ 2 ಅಪ್ರಾಪ್ತರನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ವಿದ್ಯಾರಣ್ಯಪುರ ಠಾಣೆ ಪೊಲೀಸರು ಗಾಂಜಾ ನಶೆಯಲ್ಲಿ ಕಾರನ್ನ ಅಡ್ಡ ಹಾಕಿ ಗಲಾಟೆಯನ್ನ ಮಾಡಿದಾರಾ ಈ ಆರೋಪಿಗಳು ಅನ್ನುವಂತಹ ನಿಟ್ಟಿನಲ್ಲಿ ಗಾಂಜಾ ಸೇವನೆ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆರೋಪಿಗಳ ಮೆಡಿಕಲ್ ಟೆಸ್ಟ್ ಮಾಡಿಸುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಪವನ್ ಕುಮಾರ್ ಮೇಲೆ ಹಲ್ಲೆ ನಡೆಸಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅವನು ವಿಡಿಯೋ ಸಮೇತ ದೂರನ್ನ ದಾಖಲು ಮಾಡಿದ್ದಾನೆ. ಈ ವಿಡಿಯೋ ಏನ್ ನೋಡ್ತಾ ಇದ್ದೀರಾ, ಇದು ಹಲ್ಲೆಗೆ ಮುಂಚಿತವಾಗಿ ನಡೆದಿರುವಂತಹ ಘಟನೆ. ಇದಾದ ಮೇಲೆ ಇಬ್ರು ಮತ್ತೆ 3ರನ್ನ ಕರೆದುಕೊಂಡು ಬಂದು ಹಲ್ಲೆ ನಡೆಸಿದ್ದಾರೆ ಪವನ್ ಕುಮಾರ್ ಮೇಲೆ.
ಎಂಎಸ್ ಪಾಳ್ಯಕ್ಕೆ ಸಂಸದೆ ಶೋಭಾ ಕರಂದ್ಲಾಜೆ ಭೇಟಿ ನೀಡಿದರು. ಹಲ್ಲೆಗೊಳಗಾದಂತಹ ಯುವಕರನ್ನ ಭೇಟಿಯಾದ್ರು, ಘಟನೆಯ ಬಗ್ಗೆ ವಿವರವನ್ನ ಪಡೆದರು. ಯುವಕರಿಗೆ ಧೈರ್ಯವನ್ನ ತುಂಬಿದ್ರು ಸಂಸದೆ ಶೋಭಾ ಕರಂದ್ಲಾಜೆ. ಎಂಎಸ್ ಪಾಳ್ಯಕ್ಕೆ ಸಂಸದೆ ಶೋಭಾ ಕರಂದ್ಲಾಜೆ ಭೇಟಿ ನೀಡಿ ಹಲ್ಲೆಗೊಳಗಾದಂತಹ ಯುವಕರನ್ನ ಭೇಟಿಯಾದ್ರು, ಏನೇನಾಯ್ತು ಅನ್ನೋದರ ಬಗ್ಗೆ ಮಾಹಿತಿಯನ್ನ ಪಡೆದ್ರು, ಜೊತೆಗೆ ಯುವಕರಿಗೆ ಧೈರ್ಯವನ್ನ ತುಂಬಿದ್ರು. ರಾಮನವಮಿಯ ಸಂಭ್ರಮದಲ್ಲಿದ್ದಂತಹ ಯುವಕರು ಕಾರಲ್ಲಿ ಧ್ವಜವನ್ನ ಹಿಡಿದು ಸಂಭ್ರಮದಿಂದ ಓಡಾಡ್ತಾ ಇದ್ರು ಬೆಂಗಳೂರಿನಾದ್ಯಂತ. ಆದ್ರೆ ಎಂಎಸ್ ಪಾಳ್ಯದಲ್ಲಿ ನಡೆದಂತ ಈ ಘಟನೆ ಏನಿದೆ ವಿದ್ಯಾರಣ್ಯಪುರ ವ್ಯಾಪ್ತಿಯಲ್ಲಿ, ಇದು ಯುವಕರನ್ನ ಕಂಗಾಲಾಗಿಸಿತ್ತು. ಸಂಸದೆ ಶೋಭಾ ಕರಂದ್ಲಾಜೆ ಯುವಕರನ್ನ ಭೇಟಿಯಾಗಿ ಅವರಿಗೆ ಧೈರ್ಯವನ್ನ ತುಂಬಿದ್ದಾರೆ. ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ ಗಲಭೆ ಎಬ್ಬಿಸಿದೆ, ಕಾಂಗ್ರೆಸ್ನ ಕುಮ್ಮಕ್ಕಿನಿಂದ ಈ ರೀತಿ ಮಾಡಿದ್ದಾರೆ ಅಂತ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ದಕ್ಕಾಗಿ ಯುವಕನ ಮೇಲೆ ಹಲ್ಲೆ ನಡೆದಿದೆ. ನಿಜಕ್ಕೂ ಏನು ಘಟನೆ ನಡೀತು ನಿನ್ನೆ? ಹೇಗಾಯ್ತು ಘಟನೆ ಹರೀಶ್? ಶ್ವೇತಾ, ಏನಂದ್ರೆ ನಿನ್ನೆ ಸುಮಾರು 3:20 ಸಮಯ, ನಿನ್ನೆ ಎಲ್ರಿಗೂ ಗೊತ್ತಿರುವಂತ ವಿಚಾರ, ನಿನ್ನೆ ರಾಮನವಮಿ ಇತ್ತು. ಬಹುತೇಕ ಎಲ್ಲಾ ಹಿಂದೂಗಳು ನಿನ್ನೆ ರಾಮನವಮಿಯನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಇಡೀ ಬೀದಿಗಳಲ್ಲಿ ಪಾನಕ, ನೀರ್ ಮಜ್ಜಿಗೆ ಹಂಚ್ತಾ ಈ ರೀತಿಯಾಗಿ ರಾಮನವಮಿಯನ್ನ ನಿನ್ನೆ ಬಹುತೇಕ ಹಿಂದೂಗಳು ಸೆಲೆಬ್ರೇಟ್ ಅನ್ನ ಮಾಡ್ತಾ ಇದ್ರು. ಆದ್ರೆ ನಿನ್ನೆ ಒಂದಷ್ಟು ಯುವಕರು ಸಹ ಈ ಒಂದು ರಾಮನವಮಿಯನ್ನ ಸೆಲೆಬ್ರೇಟ್ ಮಾಡಿ ಇಡೀ ಬೆಂಗಳೂರನ್ನ ಸುತ್ತಾಡ್ತಾ ಇದ್ರು. ಕಾರ್ನಲ್ಲಿ ಜೈ ಶ್ರೀರಾಮ್ ಅಂತ ಕೂಗಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅಲ್ಲಿ ಒಂದು ಬೆಟ್ಟದಳ್ಳಿ ಅನ್ನುವಂತಹ ಒಂದು ಏನೊಂದು ವಿದ್ಯಾರಣ್ಯಪುರ ಠಾಣಾ ವ್ಯಾಪ್ತಿಗೆ ಬರುವಂತಹ ಒಂದು ಜಾಗದಲ್ಲಿ ತಲುಪಿದಂತಹ ಸಂದರ್ಭದಲ್ಲಿ ಏಕಾಏಕಿ ಬಂದಂತಹ ಒಂದಷ್ಟು ಅನ್ಯ ಕೋಮಿನ ಯುವಕರು ಏನಿದ್ದಾರೆ, ಅಂದ್ರೆ ಮುಸ್ಲಿಂ ಯುವಕರು ಏನಿದ್ದಾರೆ, ಇವರು ಏಕಾಏಕಿ ಬಂದು ಅವರನ್ನ ರಾಮ ಅಲ್ಲ ಅನ್ಬೇಕು ಅಂತ ಹೇಳಿ ಈ ರೀತಿಯಾಗಿ ಒಂದಷ್ಟು ನಿಂದನೆಯನ್ನ ಮಾಡಿರುವಂತದ್ದು. ನಿಂದನೆ ಮಾಡಿದ ಬಳಿಕ ಅವರ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಅದಾದ ಬಳಿಕ ಅಲ್ಲಿಂದ ಯುವಕರು ತಪ್ಪಿಸ್ಕೊಂಡು ಓಡ್ ಬಂದು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ನಂತರ ಸಾಕಷ್ಟು ಬೆಳವಣಿಗೆಗಳಾಗುತ್ತೆ. ಅವರ ಮೇಲೆ ಒಂದು FIR ದಾಖಲು ಮಾಡ್ಕೊಳ್ತಾರೆ. ಇದೀಗ ಘಟನೆಗೆ ಸಂಬಂಧಪಟ್ಟಂತೆ ಇದೀಗ 4 ಬಂಧನ ಮಾಡಿರುವಂತದ್ದು. ಪ್ರಮುಖ ಆರೋಪಿ ಫರ್ಮಾನ್ ಜೊತೆಗೆ ಸಮೀರ್ ಸೇರಿ ಇಬ್ಬರು ಅಪ್ರಾಪ್ತರನ್ನು ಸಹ ಈಗ ವಿದ್ಯಾರಣ್ಯಪುರ ಪೊಲೀಸರು ಬಂಧನ ಮಾಡಿರುವಂತದ್ದು. ಇದು ಈ ಒಂದು ಘಟನೆ ಸಂಬಂಧ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಈ ರೀತಿಯಾದಂತಹ ಘಟನೆ ನಿಜಕ್ಕೂ ಅಂದ್ರೆ ಹಿಂದೂಗಳು ಈ ರೀತಿಯಾಗಿ ಹಬ್ಬ ಆಚರಣೆ ಮಾಡಬಾರ್ದ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಸಾಕಷ್ಟು ವಿರೋಧಗಳು ಇದೀಗ ವ್ಯಕ್ತವಾಗ್ತಾ ಇರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.